ಮೊಹಮ್ಮದ್ ರೆಹಮಾನ್ ಅವರು ನಮಗೆ ಡಿಸ್ಟೆಂಟ್ ರಿಲೇಷನ್ ಕೂಡ. ಮರ್ಡರ್ ಮೇನ್ ಅಕ್ಯೂಸ್ ದೀಪಕ್ನ ತಂದೆಗೆ ರಕ್ತ ಕೊಟ್ಟಿದ್ದಾನೆ, ಮತ್ತು ಬೇರೆ ರಕ್ತ ಕೊಡಿಸಿದ್ದಾನೆ. ನಮ್ಮ ತಾಯಿ ತಂಗಿದ್ದು ಮೊಮ್ಮಗಳ ಗಂಡ ಅವನು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಗೂ ನಗರದಲ್ಲಿ ಈ ಅವ್ಯವಹಾರಗಳು, ಅದು ಸ್ಯಾಂಡ್ ಅಷ್ಟೇ, ಕ್ಲಬ್ ಇರ್ಬೋದು, ಮಸಾಜ್ ಪಾರ್ಲರ್ ಇರ್ಬೋದು, ಇನ್ನೊಂದಿರ್ಬೋದು, ಈ ಹಣ ಇಲ್ಲಿಗಲ್ ಮನಿ ಬರುತ್ತಲ್ಲ, ಅದು ಇದಕ್ಕೊಂದು ಕಾರಣ. ಇಂಟರ್ವ್ಯೂ ಬಂದು ನಾನು ಬೆಂಗಳೂರು ನೋಡೇ ಇಲ್ಲ ಅಲ್ಲಿ ತನಕ. ಆವಾಗ ನಾನು ನನ್ನ ಅಕ್ಕನ ಕಡೆಯಿಂದ ಒಂದು ಅವ್ರದ್ದು ಬೆಂಡೋಳೆಲ್ಲ ಇತ್ತು, ಅಡವಿಟ್ಟು ನನಗೆ ನನ್ನ ಹೋಗುದ ಬೇಡ ಅಂತ. ಆವಾಗ ಅಕ್ಕ ಇಲ್ಲ ನೀವು ಹೋಗು ಅಂತ ಹೇಳ್ಕೊಂಡು ಒಂದು 300 ರೂಪಾಯಿದ್ದು ಅವರು ಅಡವಿಟ್ಟು, ನಾನು ಬರೇ ಬಂದಿದ್ದು ಬರೀ ಲುಂಗಿ, ಹವಾಯಿ ಚಪ್ಪಲು, ಶರ್ಟ್ ಅಷ್ಟೇ, ಬರೇ ಲುಂಗಿ ಶರ್ಟ್. ಹಾಗೆ ಬಂದು ನಾನು ಇಂಟರ್ವ್ಯೂ ಮುಗಿದು 1-2 ತಿಂಗಳು ಹಾಗೇ ಇದ್ದು ಊರಲ್ಲಿ ಬೀಟ್ ಕಟ್ಕೊಂಡು ಇದೆಲ್ಲ ಮಾಡ್ತಾ ಇದ್ದೆ. ಬೇರೆ ಇಂಟರ್ವ್ಯೂ ಬರಲಿಲ್ಲ. ಒಂದ್ ದಿವಸ ಇವರೇ ಜೀವನರಾರಿ ಕರೆಸಿದ್ರು. ಅವ್ರಿಗೆ ಒಬ್ರು ರೋಚ ಅಂತ ಹೆಡ್ ಕಾನ್ಸ್ಟೇಬಲ್ ಇದ್ರು ಪುತ್ತೂರಲ್ಲಿ ಪೊಲೀಸ್ ಸ್ಟೇಷನ್. ರೋಚ ಅಂತ ಅವ್ರು ಯಾವಾಗಲೂ ಬರೋರು, ನಾನು ಇದ್ದಾಗಲೂ ಬರೋರು. ಅವರ ಮಗನಿಗೆ ಅವ್ರು ಸಬ್ ಇನ್ಸ್ಪೆಕ್ಟರ್, ಅವಾಗ ಸಬ್ ಇನ್ಸ್ಪೆಕ್ಟರ್ ಕಾಲ್ ಫಾರ್ ಆಗಿತ್ತು. ಉಗ್ಗಪ್ರಾಯ್ ಅವರು ನನ್ನ ಮಾಸ್ಟರ್ ಒಂದು ಪ್ರಜಾವನ್ ಪೇಪರ್ ಕಂಕ್ಲೂಡ್ ಇಟ್ಕೊಂಡು ಓಡ್ಕೊಂಡ್ ಬಂದ್ರು. ಮನೆ ಬಂದು ನಮ್ಮ ತಾಯಿಯನ್ನು ಕರೆದ್ರು. ಒಳಗೆ ತಾಯಿ ಹೊರಗೆ ಬಂದು ಅವ್ರ ಹತ್ರ ಹೇಳಿದ್ರು, ನಿನ್ನ ಮಗೆ ಸಬ್ ಇನ್ಸ್ಪೆಕ್ಟರ್ ಆತೆ ಅಂದ್ರೆ ನಿನ್ ಮಗ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾನೆ ಅಂತ ಹೇಳ್ಕೊಂಡು ಲೀಸ್ಟ್ ಕೊಟ್ಟು ಶಿವರಾಮ್ ಭಟ್ರು ನಮ್ಗೆ ಫೀಸು, ಬಟ್ಟೆಗೆ ಮತ್ತೆ ಬುಕ್ಸ್ಗೆ ಎಲ್ಲ ಅವ್ರು ಕೊಟ್ಟರು. ಊಟ ಇದೆಲ್ಲ ರೆಸಿಡೆನ್ಸಿಯಲ್ ಇದೆಲ್ಲ ಜೀವನದಾರಿಗೆ ಮನೆ ಇತ್ತು. ಜೈನರ ಮನೆಯಲ್ಲಿ ಇದು ಅಲ್ಲಿ ಕೊಟ್ಟವರು ಶಿವರಾಮ್ ಭಟ್ರು. ಕರ್ಕೊಂಡೋದವರು ನಮ್ಮ ಕೆ.ಎನ್. ಮಾಬಲ್ ಶೆಟ್ರು, ನಮ್ಮ ಪ್ರಿನ್ಸಿಪಾಲು ಆವಾಗ ಅನ್ನಪ್ಪ ಅಂತ ಹೇಳ್ಕೊಂಡು ನಮ್ಮ ಪ್ರಿನ್ಸಿಪಾಲ್ ಜೂನಿಯರ್ ಕಾಲೇಜ್, ಅವರು 120 ರೂಪಾಯಿ ಸ್ಕಾಲರ್ಶಿಪ್ ಕಂಟಿನ್ಯೂ. ಹೀಗೆ ನನ್ನ ಜೀವನ ಹೇಗಿದೆ ನೋಡಿ. ನಮ್ಮ ಸೌತ್ ಕನ್ನಡ, ದಕ್ಷಿಣ ಕನ್ನಡ, ಅವ್ರಿಗೆ ಹಜ್ಜವಾಗಿ ಉಡುಪಿ, ಮಂಗಳೂರು ಒಂದೇ ಇತ್ತು ಸರ್. ಅಲ್ಲಿ PUC ಮುಗೀತೆ ನಿಮ್ಮದು? PUC ಮುಗೀತು. ನಂತರ BSc ಎಲ್ಲಿ ಮಾಡ್ತೀರಾ ಸರ್? ಆವಾಗ ಇವ್ರಿಗೆ ನನ್ನ ಮೇಲೆ ಬಹಳ ಪ್ರೀತಿ ಬಂತು ಜೀವನದಾರಿಗೆ. ಆವಾಗ ಇವ್ರದ್ದು ಇಲ್ಲಿ ಒಂದು ಇದು ಬಿಡಾರ ಅಂತಾರೆ. ಅವಾಗ ಇವ್ರ ಊರು ನಿಡಪಲ್ಲಿ. ಇಲ್ಲಿ ಒಂದು ಬರೇ ಮನೆ ಇತ್ತು, ಒಂದು ಗೆಸ್ಟ್ ಹೌಸ್ ಟೈಪ್. ಅವರು ನನ್ನ ಸಲುವಾಗಿ ಮನೆಯನ್ನು ದರ್ಬೇಗೆ ಶಿಫ್ಟ್ ಮಾಡಿ ಸೈಂಟ್ ಫಿಲೋಮಿನಾ ಅಂತ ಕಾಲೇಜ್ಗೆ ಅಲ್ಲಿ ಸೇರಿಸಬೇಕಾಯ್ತು. ಇಲ್ಲ ಇದ್ರೆ ಕೊಂಬೆಟ್ಟಿಂದ ಅಲ್ಲಿಗೆ 3-4 ಕಿಲೋಮೀಟರ್ ಮೇಲೆ ಆಗ್ತದೆ, ಹೋಗುದು ಬರೋದು ಕಷ್ಟ ಆಗುತ್ತೆ. ಅದಕ್ಕೆ ಅವರ ಬಿಡಾರ್ ಅವ್ರದ್ದು ಮನೆಯೇ ಶಿಫ್ಟ್ ಮಾಡಿದ್ರು ದರ್ಬೇಗೆ. ಯಾರು ಜೀವನದಾರಿಗರು ಒಂದು ದರ್ಬೇಗೆ ಶಿಫ್ಟ್ ಮಾಡಿ ಅಲ್ಲಿ ನನಗೆ ಇವರೇ ಹೇಳಿಸಿ ಸೀಟ್ ಕೊಡಿಸಿದ್ರು. ಬೇರೆ ಕೆಲವು ಒಂದು ಹುಡುಗರು ಇದ್ರು, ಇನ್ನೊಬ್ರು ಜೈನ್ಸ್ ಹುಡುಗರು ಇದ್ರು, ಒಂದು ಬ್ರಾಹ್ಮಣ ಹುಡುಗರು, ಅವರು CA ಮಾಡಿದ್ರು. ಹಿಂಗೆಲ್ಲ ಇತ್ತು. ಸುಮಾರು ಹುಡುಗರು ಅವ್ರು ಓದಿಸ್ತಾ ಇದ್ರು. ಅದ್ರಲ್ಲಿ ನಾನು ಮನೆಯಲ್ಲಿ, ಅದರಲ್ಲಿ ಭೇದ ಭಾವ ಡಿಸ್ಕ್ರಿಮಿನೇಷನ್ ಏನಿಲ್ಲ. ಮನೆಯಲ್ಲೇ ಇರೋದು, ನಮ್ಮ ಸ್ವಂತ ಮನೆ ಇದ್ದಂಗೆ. ಅವರೊಟ್ಟಿಗೆ ಊಟ ಮಾಡೋದು, ತಿಂಡಿ ಮಾಡೋದು, ಈಗೆಲ್ಲ ನನ್ನ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ ಅವರಿಗೆ, ನಮ್ಮ ಡಾಕ್ಟರ್ ಸುಂದರಾರಿಯವರಿಗೆ. ಹಾಗೆ ನನಗೆ ಅಲ್ಲಿ PUC ಇಂದ ಹೋಗಿ ಫಸ್ಟ್ ಇಯರ್ BScಗೆ ಅಲ್ಲಿ ಸೇರಿದ್ರು. ಹಾಗೆ BSc 3 ವರ್ಷ ನಾನು ಅಲ್ಲಿ BSc ಮಾಡಿದ್ನ. ಅವಾಗ ಸರ್ ಇದು ಈ ಮನೆಯಲ್ಲಿ ಇರ್ತಿದ್ರು, ಅವ್ರಿಗೆ ಮಕ್ಳು ಇರ್ಲಿಲ್ವಾ ಸರ್? ಅವ್ರಿಗೆ ಯಾವಾಗ ಮದ್ವೆನೂ ಆಗಿರಲಿಲ್ಲ ಶುರುವಿಗೆ ನಾನು ಹೋದಾಗ. ನಂತರ ಮದುವೆ ಆಯ್ತು, ಮತ್ತೆ ಮಕ್ಕಳಾಯ್ತು. ಇದು ನಂತರ ವಸಂತಿ ಅಂತ ಹೇಳ್ಕೊಂಡು ಅಲ್ಲಿ ಇವರು ಮೂಡುಬಿದ್ರೆ ಹತ್ರ, ಅವ್ರ ಪ್ರಕಾಶ್ ಅಂತ ಬ್ರದರ್ ಒಬ್ರು ಇದ್ರು, ಇನ್ನೊಬ್ರು. ಹೀಗೆ ಭಾರಿ ಒಳ್ಳೆ ಅಮ್ಮ ಅವರು. ನನಗೆ ಬಾವು ಅಂತ ಕರೆಯೋರು. ಅವರು ಸಾಯಂಕಾಲದ ಮೊದಲು ಊಟ, ನಮಗೆ ಸೂರ್ಯಾಸ್ತ ಮೊದಲು ಊಟ, ಜೈನ್ರು ಊಟ. ಹಂಗೆ ಹೆಚ್ಚು ಕಡಿಮೆ ಇದ್ರೆ ಒಂದು ಸಾಯಂಕಾಲ ಫಲಹಾರ ಅಂತ ಮಾಡ್ತಾ ಇದ್ರು. ಹೀಗೆ ಆ ಒಂದು ಸಂಸ್ಕೃತಿಯಲ್ಲಿ 5 ವರ್ಷ ಬೆಳೆದೆ ನಾನು. ಭಾಳ ಚೆನ್ನಾಗಿತ್ತು. ಅವ್ರ ಮನೆಯಲ್ಲಿ ಕಂಬಳ ಕೋಣು, ಇದು ಬ್ಯಾಂಡ್ ಬಾಜಿ ಎಲ್ಲ ಮಾಡ್ಕೊಂಡು ಹೋಗುದು ಅಲ್ಲ. ಮಾಬಲ್ ಶೆಟ್ರು ಅಂತ ಒಬ್ಬರು ಓಡಿಸೋರಿದ್ರು, ಇನ್ನೊಬ್ರು ಯುವರಾಜ್ ಜೈನ್ ಅಂತ ಹೊಟ್ಟಿದ್ರು. ಇವೆಲ್ಲ ಕಂಬಳ ಓಡಿಸೋರೆಲ್ಲ ಇದ್ರು. ಅದೊಂಥರ ಭಾಳ ಒಂದು ಸಂತೋಷ, ಖುಷಿ. ನಾನು ಯಾವ ಇದರಲ್ಲಿ ಬಡತನಲ್ಲಿ ಹುಟ್ಟಿದ್ನೋ ಅಷ್ಟೇ ಒಂದು ಶ್ರೀಮಂತಿಕೆ ನನಗೆ ಅವರು ತೋರಿಸ್ಕೊಟ್ರು. ಅಲ್ಲ ಇದ್ರಲ್ಲಿ ಅವ್ರು ಸಾಕಿದ್ರು ನನಗೆಲ್ಲ ಥರ ಸಹಾಯ ಮಾಡಿದ್ರು. ಅವ್ರ ಹತ್ರ ಒಂದು ಅಂಬಾಸಡರ್ ಕಾರ್ ಇತ್ತು. ಪುತ್ತೂರಿನಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ದಿನೇಶ್ ಭವನ್ ಅಂತ ಹೋಟ್ಲಿದೆ, ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗೋರು ಕಾರಲ್ಲಿ ಕೂತ್ಕೊಂಡು. ನನ್ನ ಜೊತೆಯಲ್ಲೇ ಕೂಡಿಸ್ಕೊಂಡು ನನಗೆ ಕೊಡಿಸೋರು. ಈ ದಿನೇಶ್ ಭವನದ ಓನರು ಮತ್ತು ಅವ್ರಿಗೆ ಬರೋರು ಎಲ್ಲ ಒಟ್ಟಿಗೆ ತಿಂಡಿ ಎಲ್ಲ ಮಾಡ್ಕೊಂಡು. ಸಂಕಪ್ರೈ ಅಂದ್ರೆ ತುಂಬಾ ದೊಡ್ಡ ಬೆಳ್ಳಿಪಾಡಿ ಸಂಕಪ್ರೈ ಅವರು ಒಟ್ಟಿಗೆ ಅವ್ರನ್ನ ಪರಿಚಯ ಮಾಡಿಕೊಟ್ಟವರು, ನನ್ನ ಮೇಲೆ ಪ್ರೀತಿ ಬರುವಂಗೆ ಮಾಡಿದವರು ಎಲ್ಲ ಜೀವನರಾಗಿರು. ಮುಂದೆ ನಾನು ರಿಟೈರ್ಡ್ ಆದ ನಂತರ ಕೂಡ ನಮ್ಗೆ ರಾಜಕೀಯ ಸೇರಿದಾಗ ಅವರು ನನ್ನ ಜೊತೆಯಲ್ಲಿ ಭಾಳ ಖುಷಿಯಿಂದ ನನಗೆ ಗೈಡ್ ಮಾಡ್ತಾನೆ ಕೂಡ ಇದ್ದು. ಬಹಳ ಒಳ್ಳೆ ಜನ. ಸರ್ ಮುಂದೆ ನೀವು BSc ನಂತರ ಏನ್ ಮಾಡ್ತೀರಾ ಸರ್? ಮುಂದೆ BSc ಆದ ನಂತರ ನಾನು ಇದು ಅರ್ಜಿ ಹಾಕ್ತಾನೆ ಇದ್ದೆ, ಅಪ್ಲಿಕೇಶನ್. ನಿಮ್ ಕಥೆಯಲ್ಲಿ ಹಿಂದೂಗಳೊಟ್ಟಿಗೆ ಓಡುತ್ತೀರಿ ಕತೆ, ಅದಕ್ಕೆ ಎಲ್ಲ ಅದು ಏನಿಲ್ಲ. ಆದ್ರೆ ಮನೆಯಲ್ಲಿ ಇಟ್ಕೊಂಡು ಪುಸ್ತಕ ಕೊಟ್ಟು, ಬಟ್ಟೆ ಕೊಟ್ಟು, ತಂದು ಸ್ವತಃ ಮಕ್ಕಳಾಗಿ ನೋಡಿಕೊಂಡು ನನಗೆ ವಾರಕ್ಕೊಮ್ಮೆ ಊರಿಗೆ ಕಳಿಸೋರು. ನೀನು ಹೋಗಿ ನಿನ್ನ ತಂದೆ ತಾಯಿ ನೋಡ್ಕೊಂಬ ಅಂತ. ಆವಾಗ ನನ್ನ ಖರ್ಚಿಗೆ ದುಡ್ಡು ಕೊಡೋರು ಜೀವನದಾರಿ. ಈ ಹೋಗಿ ಬಾ ತುಳುನಲ್ಲಿ ನಿನ್ನ ಅಪಾಯಿಂಟ್ಮೆಂಟ್ ತೂದುಬಾಲ ಅಂತ ಹೇಳ್ಕೊಂಡು ನನಗೆ ಕಳ್ಸಿಕೊಡೋರು. ಅಂಥ ಒಂದು ಸೌಹಾರ್ದ, ಅದು ಎಂಥ ಜೀವನ ನೋಡಿ. ಈಗ ನಂತರ ನಿಮ್ದು BSc ಮುಗಿದ ನಂತರ ಏನಾಗುತ್ತೆ? ಅರ್ಜಿ ಹಾಕ್ತಿರ್ತೀರಾ? BSc ಮುಗಿದ ನಂತರ ಏನಾದರೂ ಕ್ಲಾರ್ಕು ಎಲ್ಲಾದ್ರು ಜಾಬ್ಗೆ ಹಾಕೋಣ ಅಂತ ಹೇಳಿ KSRTC ಅದಕ್ಕೆ ಅರ್ಜಿ ಹಾಕ್ತಾ ಇದ್ದೆ. ಒಂದು ಇಂಟರ್ವ್ಯೂ ಬರ್ತಾ ಇರಲಿಲ್ಲ. ಆವಾಗ ಭಾಸ್ಕರ್ ಶೆಟ್ಟಿ ಅಂತ ಒಬ್ರು ಕಾಪುವಲ್ಲಿ ಮಿನಿಸ್ಟ್ರಿ ಇದ್ರು. ಅವ್ರು ನಿನಗೆ ವಿಜಯ ಬ್ಯಾಂಕಲ್ಲಿ ಕೆಲಸ ಕೊಡಿಸ್ತೇನೆ ಅಂತ ಅವ್ರು ಸ್ವಲ್ಪ ಹೇಳ್ತಾ ಇದ್ರು. 2-3 ಸಲ ಹೋದೆ, ಅದನ್ನೂ ಆಗಿರಲಿಲ್ಲ. ಒಂದು ದಿವಸ ಇವರೇ ಜೀವನರಾರಿ ಕರೆಸಿದ್ರು. ಅವ್ರಿಗೆ ಒಬ್ರು ರೋಚ ಅಂತ ಹೆಡ್ ಕಾನ್ಸ್ಟೇಬಲ್ ಇದ್ರು ಪುತ್ತೂರಲ್ಲಿ ಪೊಲೀಸ್ ಸ್ಟೇಷನ್, ರೋಚ ಅಂತ. ಅವ್ರು ಯಾವಾಗಲೂ ಬರೋರು.
ನಾನಿದ್ದಾಗಲೂ ಬರೋರು. ಅವರ ಮಗನಿಗೆ ಅವ್ರು ಸಬ್ ಇನ್ಸ್ಪೆಕ್ಟರ್, ಅವಾಗ ಸಬ್ ಇನ್ಸ್ಪೆಕ್ಟರ್ ಕಾಲ್ಫರ್ ಆಗಿ ಧರ್ಮವೀರ್ ಕಾಲ, ಧರ್ಮವೀರ್ ಗವರ್ನರ್ ಆಗಿದ್ದರು, ಗವರ್ನರ್ ರೂಲ್ ಇತ್ತು. ಅವರು ಅವಾಗ ಈ ಸಬ್ ಇನ್ಸ್ಪೆಕ್ಟರ್ ಕಾಲ್ ಫಾರ್ ಮಾಡಿದ್ರು. ಅವಾಗ ನನಗೆ ಇವರು ರೋಚನ್ ಹತ್ರ ಹೇಳಿ ಒಂದು 25 ಪೈಸೆ ಅರ್ಜಿ ತರಿಸಿದ್ದು, ಇದು ತರಿಸಿ ಅಪ್ಲಿಕೇಶನ್ ನೀನು ಹಾಕು ಅಂತ ಹೇಳ್ಕೊಂಡು ನನಗೆ ಒತ್ತಾಯ ಮಾಡಿ ಜೀವಂದ್ರಾರಿಗರು ನನಗೆ ಅರ್ಜಿ ಹಾಕಿಸಿದ್ರು. ನನಗೆ ಇಲ್ಲಿ ಕ್ಲಾರ್ಕ್ ಪೋಸ್ಟ್ ಸಿಕ್ಕುದಿಲ್ಲ, ಸಬ್ ಇನ್ಸ್ಪೆಕ್ಟರ್ ಎಲ್ಲಿ ಆಗೋದು, ನಾವೊಂದು ಪೊಲೀಸ್ ಕಂಡ್ರೆ ನಾನು ಎದುರು ಓಡೋರು ಊರಲ್ಲಿ, ಅಂಥ ಪರಿಸ್ಥಿತಿ, ಸಬ್ ಇನ್ಸ್ಪೆಕ್ಟರ್ ಆಗೋದುಂಟು ಅಂತ ಹೇಳ್ಕೊಂಡು ಅವ್ರು ಹೇಳಿದ್ದಕ್ಕೆ ನಾನು ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ದೆ. ಅಪ್ಲಿಕೇಶನ್ ಹಾಕಿ ಸುಮ್ಮನೆ ಇದ್ದೆ. ನಾನು ಊರಲ್ಲಿ ಕೆಲಸ ಮಾಡ್ತಾ ಇದ್ದೆ, ಬೇರೆ ಬಿಡಿನ ಕಟ್ತಾ ಇದ್ದೆ, ಬೇರೆ ಬೇರೆ ಕೂಲಿ. ನಿಮ್ಮ ಊರಿಗೆ ಹೋಗ್ಬಿಟ್ಟಿದ್ರ ರಿಟರ್ನ್? ಊರಿಗೆ ಹೋಗ್ಬರ್ತಾ ಇದ್ದೆ, ಹೋಗ್ತಾ ಬರ್ತಾ ಇದ್ದೆ. ಇವರು ಕರೆಸ್ತಾ ಇದ್ರು, ಅವ್ರು ನನ್ನ ಕರೆಸ್ತಾ ಇದ್ರು, ಒಟ್ಟಿಗೆ ತಿರುಗಾಡ್ತಾ ಇದ್ರು. ಕೆಲವು ದಿವಸ ಹೋದ ನಂತರ ನನಗೆ ಇಂಟರ್ವ್ಯೂ ಕೂಡ ಬಂತು ಬರಲಿಕ್ಕೆ. ಬೆಂಗಳೂರಿಗೆ ಬರಬೇಕು, 3 ದಿವಸ ಇಂಟರ್ವ್ಯೂ, ಒಂದು ದಿವಸ ರಿಟರ್ನ್ ಟೆಸ್ಟು, ಒಂದು ದಿವಸ ಓಡೋದು, ಒಂದು ದಿವಸ ಬೇರೆ ಬೇರೆ ಸ್ಪೀಕಿಂಗ್ ಟೆಸ್ಟ್ ಅಂತೆಲ್ಲ ಸುಮಾರು ಟೆಸ್ಟ್ಗಳೆಲ್ಲ ಇದ್ದು. ಅದಕ್ಕೆ ಇಂಟರ್ವ್ಯೂ ಬಂದು ನಾನು ಬೆಂಗಳೂರು ನೋಡೇ ಇಲ್ಲ ಅಲ್ಲಿ ತನಕ ಬೆಂಗಳೂರು ಬಂದು ಇಲ್ಲ, ನೋಡೇ ಇಲ್ಲ. ಬೆಂಗಳೂರು ಬರೋಕ್ಕೆ ದುಡ್ಡು ಇಲ್ಲ. ಆವಾಗ ನಾನು ನನ್ನ ಅಕ್ಕನ ಕಡೆಯಿಂದ ಒಂದು ಅವ್ರದ್ದು ಬೆಂಡೋಳೆಲ್ಲ ಇತ್ತು, ಅಡವಿಟ್ಟು ನನಗೆ ನನ್ನ ಹೋಗೋದ ಬೇಡ ಅಂತ. ಆವಾಗ ಅಕ್ಕ ಇಲ್ಲ ನೀವು ಹೋಗು ಅಂತ ಹೇಳ್ಕೊಂಡು ಒಂದು 300 ರೂಪಾಯಿ ದುಡ್ಡು ಅವರು ಅಡವಿಟ್ಟು ದುಡ್ಡು ಕೊಟ್ಟರು, ಬಂಗಾರ ಅಡವಿಟ್ಟು ಕೊಟ್ಟು. ನಾನು ತಗೊಂಡಾಗ 19 ರೂಪಾಯಿ ಬಲ್ಲಾಲ್ ಬಸ್, ಬೆಂಗಳೂರು ಟು ಬೆಂಗಳೂರು ಬಲ್ಲಾಲ್ ಬಸ್ 19 ರೂಪಾಯಿ ಟಿಕೆಟ್. ಆ ಬಸ್ಸಲ್ಲಿ ಬಂದಾಗ ನಮ್ಮ ಇದೇ ಜೀವನ್ರಾಜ್ಗೆ ಮನೆಯಲ್ಲಿ ಓದ್ತಾ ಇದ್ದು ತ್ಯಾಗರಾಜ ಅಂತ ಇದ್ದರು. ಅವರು ವಿಜಯ ಬ್ಯಾಂಕಲ್ಲಿ ಕೆಲಸ ಮಾಡಿ ಇಲ್ಲಿ ಶೇಷಾದ್ರಿಪುರಂ ಕಾಮತ್ ಹೋಟ್ಲ್ ಮೇಲೆ ಒಂದು ರೂಮ್ ಇತ್ತು, ಶೇಷಾದ್ರಿಪುರಂ ಹತ್ರ ಪೊಲೀಸ್ ಸ್ಟೇಷನ್ ಈ ಕಡೆ ಕಾಮತ್ ಹೋಟ್ಲು ಅಂತ, ಅಲ್ಲಿದ್ದರು. ನಾನು ಇವರೇ ಇದೇ ಜೀವನ್ರಾಜ್ಗೆ ಹೇಳಿದ್ರು, ನೀವು ಅಲ್ಲಿಗೆ ಹೋಗು, ನನಗೆ ಇವನ ಹತ್ರ ತ್ಯಾಗರಾಜ ರೂಮಿಗೆ ಕಳಿಸ್ಕೊಟ್ರು. ಹಾಗೆ ತ್ಯಾಗರಾಜ ಹತ್ರ ಬಂದು ಅಲ್ಲೆಲ್ಲ ಸ್ನಾನ ಮಾಡಿ ನನ್ನ ಬ್ಯಾಗಲ್ಲಿ ಇಟ್ಕೊಂಡು ಅಲ್ಲೇ ಇದ್ದೆ 2 ದಿವಸ. ಅವ್ರ ಜೊತೆಯಲ್ಲೇ ಇದ್ದು ನಾನು ಬರೀ ಬಂದಿದ್ದು ಬರೀ ಲುಂಗಿ, ಹವಾಯಿ ಚಪ್ಪಲು, ಶರ್ಟ್ ಅಷ್ಟೇ, ಬರೀ ಲುಂಗಿ ಶರ್ಟ್. ಹಾಗೆ ಬಂದು ನಾನು ಇಂಟರ್ವ್ಯೂ ಅಟೆಂಡ್ ಆಗಿದ್ದು. ಬಾಕಿಯವರೆಲ್ಲ ಕೋಟು ಸೂಟ್ ಎಲ್ಲ ಹಾಕೊಂಡು. ನೀವು ಇಂಟರ್ವ್ಯೂ ಲುಂಗಿಯಲ್ಲೇ ಇದ್ದೆ. ಅದೇ ಇದರಲ್ಲಿ ನಾನು ಪೆಕ್ಯುಲರಲ್ಲಿ ಆಗಿದ್ದೆ. ಆದರೆ ಏನು ಮಾಡೋದು, ನಮ್ಮ ಪರಿಸ್ಥಿತಿ ಹಂಗೆ ಇತ್ತು. ಫಸ್ಟ್ ಬಂದಾಗ ಇದರಿದ್ದು 100 ಮೀಟರ್ಸು, 200 ಮೀಟರ್ಸು, ಮತ್ತೊಂದು ಹರ್ಡಲ್ಸ್ ರನ್ನಿಂಗ್, ಶಾರ್ಟ್ ಪುಟ್ ಅಂತಿತ್ತು, ಹೈ ಜಂಪ್, ಇವೆಲ್ಲ ಐಟಮ್ ನಾನು ಕ್ಲಿಯರ್ ಮಾಡಿದೆ. ಅದಲ್ಲೆಲ್ಲ ಅವಾಗ ಯಾರೂ ಒಂದು ಪ್ರಶ್ನೆ ಮಾಡಲಿಲ್ವ ಏನು ಲುಂಗಿಯಲ್ಲಿ ಬಂದಿದ್ದೀರ ಅಂತೇಳಿ? ಅಲ್ಲ, ಕೇಳ್ತಾ ಇದ್ರು. ಅವ್ರಿಗೆ ನನಗೆ ಅಂಥದ್ದು ಅವ್ರಿಗೆ ತಿಳ್ಕೊಂಡಿರ್ಬೋದು, ಏನೋ ಇರ್ಬೋದು, ಆದರೂ ಯಾರು ಅಂಥದ್ದು ಹೇಳ್ತಾ ಇದ್ರು ಏನೇನು ಅವ್ರಿಗೆ ಅರ್ಥ ಆಗ್ತಾ ಇತ್ತು. ನಾನು ನೋಡಿದರೆ ಪ್ರಶ್ನೆ ಅಂತ ಕೇಳುವಂಥ ಮಾತಾಡ್ತಾ ಇದ್ರು, ಅದೆಲ್ಲ ನನಗೆ ನೆನಪಿಲ್ಲ. ಈಗ ಪರಿಸ್ಥಿತಿ ಇತ್ತು ಅದು. ಆಯ್ತಾ, ಇದೆಲ್ಲ ಹೊರಗಿನ ಔಟ್ಡೋರು ಇದೆಲ್ಲ ಪಾಸ್ ಆದ ನಂತರ ರಿಟರ್ನ್ ಟೆಸ್ಟ್ ಇತ್ತು. ಅದು 100 ಮಾರ್ಕ್ಸ್ ಇತ್ತು. ಬೆಳಿಗ್ಗೆ ಒಂದು, ಮಧ್ಯಾಹ್ನ ನಂತರ ಒಂದು. ಅದಕ್ಕೂ ದಿವಸ ಅಟೆಂಡ್ ಆದ. 3ನೇ ದಿವಸ ನನಗೆ ಕ್ವಿಕ್ ಅಂಡ್ ಸ್ಪೀಕ್ ಅಂತ ಇತ್ತು. ಒಂದು ಡಬ್ಬಿಯಲ್ಲಿ ಒಂದು ಸೀಟ್ ಇಟ್ಟು ಅದನ್ನ ಎತ್ಕೊಂಡು ಯಾವ ಸಬ್ಜೆಕ್ಟ್ ಬಂತು ಅದನ್ನ ಅಲ್ಲಿ ಭಾಷಣ ಮಾಡೋದು. ಹಾಗೆ ಅದು ರತ್ನಾಕರ್ ರೈ ಅಂತ DIG ಇದ್ರು. ರತ್ನಾಕರ್ ರೈ ಅಂತ DIG ಆ ಎಕ್ಸಾಮ್. ಇನ್ನೊಬ್ಬರ ಜೊತೆಯಲ್ಲಿ ಯಾರು ಇದ್ದು, ಇವ್ರ ಹೆಡ್. ನಾನು ತೆಗೆದು ಸಬ್ಜೆಕ್ಟ್ ಬಂತು, ಅದ್ರ ಬಗ್ಗೆ ಮಾತಾಡಿದ್ರು. ಆಗ ನನ್ನ ಏನು ಹೆಸರು ಅಂತ ಕೇಳಿ ಅವರೊಂದು ಪ್ರಶ್ನೆ ಕೇಳಿದ್ರು, ವೈ ಡು ಯು ವಾಂಟ್ ಟು ಜಾಯಿನ್ ಸಬ್ ಇನ್ಸ್ಪೆಕ್ಟರ್? ನಾನು ಹೇಳಿದೆ, ಐ ವಾಂಟ್ ಟು ಲೀಡ್ ಅಡ್ವೆಂಚರಸ್ ಲೈಫ್. ನೋಡಿ, ಅಡ್ವೆಂಚರಸ್ ಲೈಫ್ ಮಾಡಿದ್ರೆ ಅಲ್ಲಿ ಕೇರಳ ಬಾರ್ಡರ್ಗೆ ಹೋಗ್ಬೋದಿತ್ತಲ್ಲ. ನನಗೆ ಅರ್ಥ ಆಗಲಿಲ್ಲ, ಕೇರಳ ಬಾರ್ಡರ್ಗೆ ಹೋಗ್ಬೋದಿತ್ತಲ್ಲ. ಯಾಕಂದರೆ ಅದೇ ಕೆಲವು ದಿವಸ ಹಿಂದೆ ಅಲ್ಲಿ ಅಕ್ಕಿ ಸ್ಮಗ್ಲಿಂಗ್ ಮಾಡಿ ಕೇಳಕ್ಕೆ ಅಲ್ಲಿ ಪೊಲೀಸರಿಗೂ ಅಕ್ಕಿ ಸ್ಮಗ್ಲರ್ಸು ಗಲಾಟೆ ಆಗೋದು, ಕಲ್ಲು ಹೊಡೆಯೋದು ಇಂತೆಲ್ಲ ಆಗ್ತಾಯಿತ್ತು. ಅಂದರೆ ನಿಂದು ಅಡ್ವೆಂಚರ್ಸ್ ಮಾಡ್ಬೇಕಾದ್ರೆ ಅಲ್ಲಿ ಹೋಗ್ಬೋದಿಲ್ಲ ಅಂತ ಹೇಳ್ಕೊಂಡು ಮತ್ತೊಬ್ಬರು IPS ಆಫೀಸರ್ ಇದ್ದು ಅವರವರು ಮಾತಾಡಿ ನಾನು ಅಲ್ಲಿಂದ ಬಂದ ನಂತರ ಇಂಟ್ರಿ ಇತ್ತು. ಅದರಲ್ಲಿ ಹೊಸಹಳ್ಳಿ ಅಂತ ನಮಗೆ IG ಇಂಟ್ರಿ ಮಾಡೋಕ್ಕೆ. ಮತ್ತು 12 ಜನ ಬೇರೆ ಬೇರೆ ಸೈಕಾಲಜಿಸ್ಟ್ ಬೇರೆ ಬೇರೆ ಕ್ವಶನ್ ಕೇಳಿದ್ರು. 2-3 ಕ್ವಶನ್ ಗೊತ್ತಿದ್ದನ್ನು ಉತ್ತರ ಹೇಳಿದೆ, ಕೆಲ ಗೊತ್ತಿಲ್ಲ, ಸಾರಿ ಐ ಡೋಂಟ್ ನೋ ಅಂತ ಹೇಳಿದೆ. ಹೇಳ್ಕೊಂಡು ಮುಗಿತಾ ಇದ್ದಾಗ ಆರ್ಯು ಮಾಪಿಳ್ಳ ಅಂತ ಕೇಳಿದ್ರು. ಎಸ್ ಸರ್, ಮಾಪಿಳ್ಳ ಅಂತ ನನಗೆ ಗೊತ್ತಿಲ್ಲ. ಮಾಪಿಳ್ಳ ಅಂದರೆ ಕೇರಳ ಬಾರ್ಡರ್ ಮುಸ್ಲಿಮ್ಸ್ಗೆ ಮಾಪಿಳ್ಳ ಅಂತ ಹೇಳೋದು ಅಲ್ಲಿ. ಹೌದಂತಂದೆ. ಆರ್ ಯು ರಿಲೇಟೆಡ್ ಟು ಬೀರಾ ಮೈದನ್ ಅಂತ ಕೇಳಿದ್ರು. ಅವ್ರ IPS ಆಫೀಸರ್ ಒಬ್ಬರು ಇದ್ದು, ಬೀರಾ ಮೈದನ್ ಕೇರಳ ಬಾರ್ಡರ್, ಅಲ್ಲಿ ಕೇರಳದಾಗ ಸಂಬಂಧಪಟ್ಟ ಬೀರಾ ಮೈದನ್. ನೋ ಸರ್ ಅಂತ ಹೇಳ್ಕೊಂಡು ಬಂದ ನಂತರ ನಾನು ಮಂಗಳೂರು ಬ್ಯಾರಿಗಳು ನಮ್ಮದು, ಅಲ್ಲಿ ಮಾಪಿಳ್ಳ ಅಂತ ಹೇಳಲ್ಲ. ಹಾಗೆ ಮರುದಿವಸ ಆ 300 ರೂಪಾಯಿ ಇನ್ನೂ ದುಡ್ಡು ಉಳಿದಿತ್ತು. ಬಂದು ಇಲ್ಲಿ ಕಬ್ಬನ್ ಪಾರ್ಕ್ ಹತ್ರ ಅವಾಗ DCP ಆಫೀಸ್ ಇತ್ತು. ಆ DCP ಆಫೀಸಲ್ಲಿ ಹೆದರ್ಕೊಂಡು ಹೋದ ಪೊಲೀಸ್. ಹೋದ ಕೂಡಲೇ ಹಿಂಗೆ ನೋಡಿದ್ರು, ನೀನೇ ಭಾವನ ಅಂತ ಹೇಳ್ಕೊಂಡು ಒಂದು ದೊಡ್ಡ ಲೀಸ್ಟ್ ಎಲ್ಲ ತೆಗೆದು ನೋಡಿದ್ರು. ಅವ್ರಿಗೆ ಗೊತ್ತಿದ್ದು ಅವ್ರು ಫೋನ್ ಮಾಡಿ ರತ್ನಾಕರ್ ರೈಗೆ ಫೋನ್ ಮಾಡಿ ಹಿಂಗೆ ಅವರು ಆ ಕಡೆಯಿಂದ ಇಲ್ಲ ನಾವು ಒಳ್ಳೆ ಮಾರ್ಕ್ಸ್ ಸಿಕ್ಕಿದೆ ಇವನಿಗೆ ಅಂತ. ಆ ಕಡೆಯಿಂದ ರತ್ನಾಕರ್ ರೈ ಅವರು ನನಗೆ ಭಾಳ ಒಳ್ಳೆ ಹೈಯೆಸ್ಟ್ ಮಾರ್ಕ್ಸ್ ವೋಕಲ್ ಟೆಸ್ಟಲ್ಲಿ. ಹಾಗೆ ಇದೆಲ್ಲ ನೀನು ಹೋಗು ವಾಪಸ್ ಕಳಿಸ್ಕೊಟ್ರು. ಅದು ಇಂಟರ್ವ್ಯೂ ಮುಗಿದು 1-2 ತಿಂಗಳು ಹಾಗೇ ಇದ್ದು ಊರಲ್ಲಿ ಬೀಡ್ ಕಟ್ಕೊಂಡು ಇದೆಲ್ಲ ಮಾಡ್ತಾ ಇದ್ದೆ. ಬೇರೆ ಇಂಟರ್ವ್ಯೂ ಬರಲಿಲ್ಲ. ಒಂದು ದಿವಸ ನಾವು ಮುಳಿಗುಲ್ ಮನೆ ಅಲ್ವಾ, ಮಳೆಗಾಲದಲ್ಲಿ ಬೋರು ಇದಿತ್ತು.
ಮಳೆ ಬರ್ತಾ ಇತ್ತು. ನಾನು ಇದು ಮನೆ ಮಾಡಿ ಕೆಲಸ ಮಾಡ್ತಾ ಇದ್ದೆ, ಎಲ್ಲ ಮಾಡಲ್ಲ ಸರಿ ಮಾಡೋದು. ಮುಗ್ಗಪ್ರಾಯ ಅವರು ನನ್ನ ಮಾಸ್ಟ್ರು ಒಂದು ಪ್ರಜಾವನ್ ಪೇಪರ್ ಕಂಕ್ಲೂಡ್ ಇಟ್ಕೊಂಡು ಓಡ್ಕೊಂಡು ಬಂದರು. ಮನೆ ಬಂದು ನಮ್ಮ ಅಮ್ಮನ ಕೇಳಿದ್ರು. ಅಲಿಂಬ್ಯಾರ್ಜಿ, ಅಲಿಮಮ್ಮ ಅಂತ ಹೆಸರು, ಅವ್ರು ಅಲಿಂಬ್ಯಾರ್ಜಿ ಅಂತ ಕರೆಯೋದು. ನಮ್ಮ ತಾಯಿಯನ್ನು ಕರೆದ್ರು ಒಳಗೆ. ತಾಯಿ ಹೊರಗೆ ಬಂದು ಅವ್ರ ಹತ್ರ ಹೇಳಿದ್ರು, ನಿನ್ನ ಮಗೆ ಸಬ್ ಇನ್ಸ್ಪೆಕ್ಟರ್ ಆತೆ ಅಂದ್ರೆ ನಿನ್ನ ಮಗ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾನೆ ಅಂತ ಹೇಳ್ಕೊಂಡು ಲೀಸ್ಟ್ ಕೊಟ್ಟು 3-4 ಸಾವಿರ ಅಪ್ಲಿಕೇಶನ್ ಇತ್ತು. ಅದರಲ್ಲಿ 75 ಜನರ ಸಿಲೆಕ್ಷನ್, ನಂದು 34ನೇ ನಂಬರು. ಹಾಗೆ ನನಗೆ ಆವತ್ತಿಗೆ ಸಬ್ ಇನ್ಸ್ಪೆಕ್ಟರ್ ಆದೆ ನನಗೆ ಅವ್ರು ಹೇಳಿದ್ರು. ಮತ್ತು ನನಗೆ ಟ್ರೈನಿಂಗ್ ಎಲ್ಲ ಬಂತು. ಟ್ರೈನಿಂಗಿಗೆ ಸೇರಿದೆ 72ಕ್ಕೆ. ನಾನು ಕೊನೆಗೆ ಏನಾಗಿ ರಿಟೈರ್ಡ್ ಆಗ್ತೀರಾ ಸರ್ ನೀವು? ನಾನು DCP ಆಗಿ ರಿಟೈರ್ಡ್ ಆದೆ. ಎಲ್ಲಿ ಸರ್ DCP ಆಗಿದ್ದು? DCP ಬೆಂಗಳೂರಿನಲ್ಲಿ ಸಿಟಿಯಲ್ಲಿ, ಹೋಲ್ ಸಿಟಿಗೆ ನಾನು ಒಬ್ಬನೇ. ಅವಾಗ 2 DCP ಇತ್ತು, ಪೋಸ್ಟ್ ಇರಲಿಲ್ಲ, ಮಾಡಿರಲಿಲ್ಲ. ನಾನು ಒಬ್ಬನೇ ಟ್ರಾಫಿಕ್ DCP ಆಗಿ ರಿಟೈರ್ಡ್ ಆದೆ. ಅಷ್ಟೇ ಅಲ್ಲ, ದೇವ್ರದ ಮತ್ತು ನಮ್ಮ ಮೇಲಾಧಿಕಾರಿಗಳಿಗೆ ಒಂದು ಮಾರ್ಗದರ್ಶನ ಮತ್ತು ಜನರ ಸಹಕಾರದಿಂದ ಪೊಲೀಸ್ ಇಲಾಖೆಯಲ್ಲಿ ಅಂದರೆ ಪ್ರೆಸಿಡೆಂಟ್ ಮೆಡಲ್, ಗ್ಯಾಲೆಂಟ್ರಿ ಮೆಡಲ್, ಅದು ಹೈಯೆಸ್ಟ್ ಮೆಡಲ್ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್. 3 ಗ್ಯಾಲೆಂಟ್ರಿ ಮೆಡಲು ಮತ್ತು 3 CM ಗೋಲ್ಡ್ ಮೆಡಲು ಮತ್ತು 850 ರಿವಾರ್ಡು, ಬೇರೆ ಬೇರೆ ಸಂಸ್ಥೆಗಳು ಎಲ್ಲ ಅಪ್ರಿಷಿಯೇಷನ್ ಲೆಟರ್ಸ್ ಇವೆಲ್ಲ ಬಂದಿತ್ತು. ಇದೊಂದು ರೆಕಾರ್ಡ್ ಮಾಡಿ ದೇವ್ರದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೊರಗಡೆ ಬಂದು